ಯಾರೇ ತಪ್ಪು ಮಾಡಿದ್ರು ಅವರನ್ನ ಬಿಡುವುದಿಲ್ಲ. ಇದು ಬೆಂಗಳೂರು ಪೂರ್ವ ಡಿಸಿಪಿ ವಿಕ್ರಮ್ ಅಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳೋಕೆ ಯಾರಿಗೂ ಹಕ್ಕಿಲ್ಲ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ವೇಳೆ ಹೊರಗಿನಿಂದ ಬಂದವರು ಹಲ್ಲೆ ಮಾಡಿದ್ದಾರೆ. ಕೆಲ ಸಂಘಟನೆಯ ಮುಖಂಡರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯ ಎಡಬ್ಲ್ಯೂ ಮಾಧವರಾವ್ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ 7 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಎಡಬ್ಲ್ಯೂ ಅವರು ಮತ್ತು ಕಿಯೋನಿಕ್ಸ್ ಎಇ ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಮತ್ತು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ನಾವು ಗಮನಿಸ್ತಾ ಇರೋ ಹಾಗೆ ಅಧಿಕಾರಿಗಳು ಅವರವರ ಕೆಲಸಕ್ಕೆ ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಇತ್ತು ಅದನ್ನ ಮಾಡೋಕ್ ತೆರಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ವ್ಯಾಪಾರಿಯೂ ಅಲ್ಲ, ಅಲ್ಲಿನವರ ಯಾವುದೇ ಭಾಗವೂ ಅಲ್ಲ, ಅಂತಹ ವ್ಯಕ್ತಿ ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಅದನ್ನ ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಸದ್ಯ ಯಾವ ರೀತಿ ಕ್ರಮ ಆಗಿದೆ? ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಲಕ್ಷ್ಮೀ ನರಸಿಂಹ? ಬೆಂಗಳೂರಿನ ಶಿವಾಜಿನಗರ ಅಂತಂದ್ರೆ ಅತಿ ಸೂಕ್ಷ್ಮ ಪ್ರದೇಶ. ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ ಅಂತಂದ್ರೆ ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕಾಗಿತ್ತು. ಸೊ ಅಧಿಕಾರಿಗಳು ಬೆಳಗ್ಗೆ 10 ಗಂಟೆಗೆ ಕಾರ್ಯಾಚರಣೆ ಶುರು ಮಾಡ್ತಾರೆ ಶಿವಾಜಿನಗರ ಬಸ್ ಸ್ಟಾಪ್ ಸಮೀಪ. 12 ಗಂಟೆಗೆ ಅಧಿಕಾರಿಗಳ ಮೇಲೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಘಟನೆ ಮುಖಂಡರು ಬಸವರಾಜ್ ಪಡುಕೋಣೆ ಅಂತಕ್ಕಂಥ ವ್ಯಕ್ತಿ ಮತ್ತೆ ಆ ಸಂಘಟನೆ ಮುಖಂಡರು ಬಂದು ಮತ್ತೆ ಒಂದಷ್ಟು ಜನ ಸ್ಥಳೀಯರು ಬಂದು ಹಲ್ಲೆಯನ್ನ ಮಾಡ್ತಾರೆ. ಹಿಗ್ಗಾಮುಗ್ಗ ಆ ಅಧಿಕಾರಿಯನ್ನ ಹೊಡಿತಾರೆ, ನೆಲಕ್ಕೆ ಬೀಳಿಸ್ತಾರೆ, ಸ್ಪ್ರೇ ಹೊಡಿತಾರೆ. JCB ಡ್ರೈವರ್ ಮೇಲೆ ಕೂಡ ಸ್ಪ್ರೇ ಇರ್ತಕ್ಕಂಥ ಕೆಲಸ ಆಗುತ್ತೆ. ಸೊ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮಾತಿನ ಚಕಮಕಿ ಆದ್ರೆ ಪರವಾಗಿಲ್ಲ, ಜಗಳ ಏನೋ ಆದ್ರೆ ಈ ಒಂದು ಕೈ ಮಿಲಾಯಿಸುವಂತ ಹಂತಕ್ಕೆ ಹೋದ್ರು ಕೂಡ ಸ್ಥಳದಲ್ಲಿ ಪೊಲೀಸರಿದ್ರು ಕೂಡ ಯಾಕೆ ತಡೆಯಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ, ಆಕ್ರೋಶವನ್ನ ಈಗ GB ಅಧಿಕಾರಿಗಳು ಮತ್ತು ನೌಕರರ ಸಂಘ ಹೇಳಿದೆ. 24 ಗಂಟೆಯೊಳಗಡೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಬಂಧನ ಆಗಬೇಕು. ಇಲ್ಲವಾದ ನಿಟ್ಟಿನಲ್ಲಿ ನಾಳೆಯಿಂದ ಯಾವುದೇ ಕಚೇರಿ ಕೂಡ ಓಪನ್ ಆಗಲ್ಲ. ಇಡೀ BBMP ಅಥವಾ GBA ಕಚೇರಿಗಳು ಬಂದ್ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ, ಗಡುವನ್ನು ಕೂಡ ಒಂದು ಸಂಘದ ಅಧ್ಯಕ್ಷರು ಅಮೃತರಾಜರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲೇ ಇದ್ದೀನಿ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಈಗಾಗಲೇ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಅವರು ಬಂದಿದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನ ಪಡಿತಿದ್ದಾರೆ ಹೇಗಾಯ್ತು ಅಂತಕ್ಕಂಥದ್ದು. ಅಂದ್ರೆ ಸ್ಥಳೀಯ ನಗರ ಪಾಲಿಕೆ ಸಿಬ್ಬಂದಿ, ಇಂಜಿನಿಯರ್ಗಳು ಇವರಿಗೆ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ರ, ಕಾರ್ಯಾಚರಣೆಗೆ ರಕ್ಷಣೆ ಬೇಕಿತ್ತು ಅಂತ ಹೇಳಿದ್ರ, ಬಟ್ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತಕ್ಕಂಥದನ್ನ ಹೇಳಿದ್ರು ಅನ್ನೋದೆಲ್ಲವೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈಗ ತನಿಖೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ 7 ಜನರನ್ನ ಬಂಧನ ಮಾಡಿದ್ದೀರಿ ಅಂತ ಹೇಳಿ DCP ವಿಕ್ರಮ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ DCP ಗಿರೀಶ್ ವಿಕ್ರಮ್ ಅವರು ಕೊಟ್ಟಿರುವಂತದ್ದು. ಮಧು ನಾಗರಾಜ್. ಓಕೆ ಲಕ್ಷ್ಮೀ ನರಸಿಂಹ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.